ಮೂರನೇ ಬಾರಿ ನರೇಂದ್ರ ಮೋದಿ ಅವರನ್ನು ದೇಶದ ಪ್ರಧಾನಮಂತ್ರಿ ಮಾಡಬೇಕೆನ್ನುವ ಉದ್ದೇಶದಿಂದ ಕಳೆದ 6-7 ತಿಂಗಳುಗಳಿಂದ ವಿವಿಧೆಡೆ ಪ್ರವಾಸ ಮಾಡಿ ಅವರ ಸಾಧನೆ ಕುರಿತು ಜನರಿಗೆ ತಿಳಿಸುವ ಪ್ರಯತ್ನ ನಮೋ ಬ್ರಿಗೇಡ್ ವತಿಯಿಂದ ಮಾಡಲಾಗುತ್ತಿದೆ ಎಂದು ಲೇಖಕ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಹೇಳಿದರು. ಸೋಮವಾರ ದಾಂಡೇಲಿ ನಗರಕ್ಕೆ ಆಕಸ್ಮಿಕ ಭೇಟಿ ನೀಡಿ ವಿದ್ಯಾಧಿರಾಜ ಸಭಾಭವನದಲ್ಲಿ ಸಭಿಕರನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದ ಅವರು, ನರೇಂದ್ರ ಮೋದಿ ಅವರನ್ನು ದೇಶದ ಜನರು ಗುರುತಿಸುವ ಮೊದಲೇ ನಾವುಗಳು ನಮೋ ಬ್ರಿಗೇಡ್ ಮೂಲಕ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೆವು. ಹಾಗೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅವರನ್ನು ಪ್ರಧಾನಿ ಮಾಡಲು ನಮೋ ಬ್ರಿಗೇಡ್ ವತಿಯಿಂದ ನಾವು 3700 ಕಿಲೋಮೀಟರ್ ಬೈಕ್ ರ್ಯಾಲಿ ಹಮ್ಮಿಕೊಂಡು ಜನರಲ್ಲಿ ಜಾಗೃತಿ ಮೂಡಿಸಿದ್ದೆವು. ಅದರಂತೆ ಈ ಬಾರಿ ಕೂಡ ನಾವು ನರೇಂದ್ರ ಮೋದಿ ಅವರನ್ನು 3ನೇ ಬಾರಿ ಪ್ರಧಾನಮಂತ್ರಿ ಮಾಡಲು ಪ್ರಯತ್ನ ಪಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಕಳೆದ 10 ವರ್ಷಗಳಿಂದ ಮೋದಿ ಮಾಡಿದ ಸಾಧನೆಯನ್ನು ಪ್ರತಿಯೊಬ್ಬರಿಗೂ ತಿಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಹೇಳುತ್ತಾ, ವಿಶ್ವ ಮಟ್ಟದಲ್ಲಿ ಭಾರತ ಇತ್ತೀಚಿನ ವರ್ಷಗಳಲ್ಲಿ ಬೆಳೆದು ನಿಂತ ರೀತಿ ಮತ್ತು ದೇಶದಲ್ಲಿ ಮೋದಿ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳ ಕುರಿತು ಎಳೆ ಎಳೆಯಾಗಿ ಬಿಡಿಸಿ ಹೇಳಿದರು. ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷ ವಾಸುದೇವ್ ಪ್ರಭು ಚಕ್ರವರ್ತಿ ಸೂಲಿಬೆಲೆರವರಿಗೆ ಮಾಲೆ ತೊಡಿಸಿ ಸ್ವಾಗತಿಸಿದರು. ಪ್ರಧಾನಿಯಾಗುವುದಕ್ಕಿಂತಲೂ ಮುಂಚೆ ಅಥವಾ ಇನ್ನು ನರೇಂದ್ರ ಮೋದಿ ಯಾರು ಅಂತ ಸಮಾಜಕ್ಕೆ ಗೊತ್ತಾಗೋಕ್ಕಿಂತ ಮುಂಚೆ ನಮೋ ಬ್ರಿಗೇಡ್ ಅನ್ನು ಕಟ್ಟಿದ್ವಿ ನಾವು. ಅನೇಕರು ಕೇಳ್ತಿದ್ರು, ಇನ್ನು ನರೇಂದ್ರ ಮೋದಿ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಆಗಲಿಲ್ಲ, ನೀವು ಅವರು ಪ್ರಧಾನಿ ಮಾಡಿ ಅಂತಿದ್ದೀರಾ ಅಂತ. ಅದು ಕ್ಯಾಂಡಿಡೇಟ್ ಆಗಿ ಅವರನ್ನೇ ಮಾಡಿ ಅನ್ನೋದಕ್ಕೆ ಒತ್ತಾಯ ಹಾಕಿದ್ಕೆ ನಮ್ಮ ಟೀಮ್ ಕೆಲಸ ಮಾಡುತ್ತೆ, ಆಮೇಲೆ ಉಳಿದ ಕೆಲಸ ಅಂತ ಅವಾಗಲೇ ಶುರು ಮಾಡಿದ್ವಿ. ಹೆಚ್ಚು ಕಡಿಮೆ 1.5 ವರ್ಷ ಕೆಲಸ ಮಾಡಿದ್ವಿ. 2019 ಎಲೆಕ್ಷನ್ಗೆ ಟೀಮ್ ಮೋದಿ ಅಂತ ಕಟ್ಟಿದ್ವಿ. ಸುಮಾರು 8 ತಿಂಗಳ ಕಾಲ ರಾಜ್ಯಾದ್ಯಂತ ಪ್ರವಾಸ ಮಾಡುವಂತ ಅವಕಾಶ ಸಿಕ್ಕಿತ್ತು. ನರೇಂದ್ರ ಮೋದಿ ಅವರನ್ನ 2ನೇ ಬಾರಿ ಪ್ರಧಾನಿ ಮಾಡಿಸಿ ಅಂತ. ಈಗ 2024 ಎಲೆಕ್ಷನ್ಗೆ ನಾವು ಹೆಚ್ಚು ಕಡಿಮೆ ಈಗಾಗಲೇ 8 ತಿಂಗಳಿಂದ ಕೆಲಸ ಆರಂಭಿಸಿದ್ದೀವಿ. ನರೇಂದ್ರ ಮೋದಿ ಅವರನ್ನ 3ನೇ ಬಾರಿ ಪ್ರಧಾನಿ ಮಾಡಬೇಕು ಅಂತ. ಈ ಮೊದಲನೇ ಅವಧಿಯಲ್ಲಿ ನಾವು ಏನ್ ಮಾಡಿದ್ದೀವಿ ಅಂತಂದ್ರೆ, ಒಂದು 3,500 ಕಿಲೋಮೀಟರ್ ಉದ್ದದ ಒಂದು ಬೈಕ್ ರ್ಯಾಲಿ ಮಾಡಿದ್ದೀವಿ. ದಾಂಡೇಲಿಗೂ ಬಂದಿತ್ತು ಆ ಬೈಕ್ ರ್ಯಾಲಿ. 3,500 ಕಿಲೋಮೀಟರ್, 3,700 ಕಿಲೋಮೀಟರ್ ಬೈಕ್ ರ್ಯಾಲಿ ಮಾಡಿದ್ವಿ. ಅದಾದ ನಂತರ ಹನುಮ ರಥ ಅಂತ ರಾಮ ಮಂದಿರದ ವಿಚಾರಧಾರೆಯನ್ನು ತೆಗೆದುಕೊಂಡು ಹೋಗುವಂತ ಒಂದು ರಥವನ್ನ ರಾಜ್ಯಾದ್ಯಂತ ಹಳ್ಳಿಗಳಿಗೆ ತೆಗೆದುಕೊಂಡು ಹೋದ್ವಿ. ಇನ್ನು ಮಲಗಿದರೆ ಏಳುವಾಗ ಭಾರತ ಇರೋದಿಲ್ಲ ಅನ್ನುವಂತ 3 ದಿನಗಳ ಸರಣಿ ಉಪನ್ಯಾಸವನ್ನ ಪ್ರಮುಖ ನಗರಗಳಲ್ಲಿ ಮಾಡಿದ್ವಿ. ಮತ್ತು ಈಗ ನಮೋ ಭಾರತ್ ಅನ್ನುವಂತ ವಿಚಾರಗಳ ಸಂದೇಶವನ್ನ ನಾವು ನಾಡಿನ ಮೂಲೆ ಮೂಲೆಗೆ ತಗೊಂಡು ಹೋಗ್ತಾ ಇದ್ವಿ. ಇವತ್ತು ಸಂಜೆ ಕಾರ್ಯಕ್ರಮ ಆದದ್ದು, ಅದು ಹಳಿಯಾಳದಲ್ಲಿ ಇದೆ. ಸಾಧ್ಯ ಅಂದ್ರೆ ಬಂದು ಜಾಯಿನ್ ಆಗಿ ಅಂತ ವಿನಂತಿಸ್ತೀವಿ. ವಾಸ್ತವವಾಗಿ ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಿ ಆಗಬೇಕು ಅನ್ನೋದಕ್ಕೆ ಈ ದೇಶದಲ್ಲಿ ಯಾರಿಗೂ ಅನುಮಾನ ಇಲ್ಲ. ಆದರೆ ಕರ್ನಾಟಕದ ವಿಚಾರದಲ್ಲಿ ಸ್ವಲ್ಪ ಆತಂಕ ಇದ್ದಿದ್ದರಿಂದ ನಾವು 8 ತಿಂಗಳ ಹಿಂದೆ ಕೆಲಸ ಮಾಡಿದ್ವಿ. ಆತಂಕ ಏನು ಅಂತಂದ್ರೆ, ಇಲ್ಲಿರುವಂತ ಒಂದು ಗವರ್ಮೆಂಟ್ ನ ತೆಗೆದಾಕಿ ಮತ್ತೊಂದು ಗವರ್ಮೆಂಟ್ ತಂದು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಲಾಯಿತು. ಯಾವ ಆಧಾರದ ಮೇಲೆ ಮಾಡಿದ್ರು ಅಂತ ಕೇಳಿದ್ರೆ, ಸಿದ್ದರಾಮಯ್ಯನವ್ರನ್ನ ಅವರ ಹಳೆಯ ಆಡಳಿತ ಚೆನ್ನಾಗಿತ್ತು ಅಂತಾನೋ ಅಥವಾ ಅವರು ಕೊಟ್ಟಿರುವಂತ ಆಶ್ವಾಸನೆಗಳು ಚೆನ್ನಾಗಿದೆಯೋ ಅವೆಲ್ಲವೂ ಅಲ್ಲ. ರಾಜ್ಯವನ್ನ ಹೇಗೆ ಕಟ್ತೀವಿ ಅನ್ನೋದರ ಆಧಾರದ ಮೇಲೆ ನಾವು ವೋಟ್ ಹಾಕಿದ್ದಲ್ಲ. 2,000 ರೂಪಾಯಿ ಫ್ರೀ ಕೊಡ್ತೀವಿ ಅಂತ ವೋಟ್ ಹಾಕಿದ್ವಿ. ಬಸ್ನಲ್ಲಿ ಫ್ರೀ ಓಡಾಡ್ಲಿಕ್ಕೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ವೋಟ್ ಹಾಕಿದ್ವಿ. ಕರೆಂಟ್ ಫ್ರೀ ಕೊಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ವೋಟ್ ಹಾಕಿದ್ವಿ. ಅಂದ್ರೆ ಬಸ್ನಲ್ಲಿ ಫ್ರೀ ಕೊಟ್ರೆ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಮಾಡೋದಾದ್ರೆ, ಟ್ರೈನಲ್ಲಿ ಫ್ರೀ ಕೊಟ್ರೆ ರಾಹುಲ್ ಗಾಂಧಿ ಪ್ರಧಾನಿ ಮಾಡಿಬಿಡ್ತಾರ ಅನ್ನೋ ಆತಂಕ ಕಾಡ್ಲಿಕ್ಕೆ ಶುರುವಾಯ್ತು. ಅಂದ್ರೆ ನಾವು ಕನ್ನಡಿಗರು ಈ ಪರಿಯ ಜನ ಅಲ್ಲ, ನಾವು ಪ್ರಜ್ಞಾವಂತರು. ನಮ್ಗೆ ಏನ್ ಮಾಡಬೇಕು ರಾಷ್ಟ್ರಕ್ಕೆ ಅಂತ ಗೊತ್ತಿದೆ ಅನ್ನೋದನ್ನ ಸಮಾಜಕ್ಕೆ ತಿಳಿಸಿಕೊಡ್ಬೇಕು ಅನ್ನೋ ಪ್ರಯತ್ನದಿಂದ ನಾವು ಒಂದು 8 ತಿಂಗಳಿಂದ ಈ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಹಿನ್ನೆಲೆಯ ಓಡಾಟದಲ್ಲಿ ದಾಂಡೇಲಿಯಲ್ಲೂ ಒಂದು ಹಾಲ್ಟ್ ಕೊಟ್ಟು ಹೋಗುವಂತ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು ಅನ್ನೋದು ನಾನು ಪ್ರತ್ಯೇಕವಾಗಿ ನಿಮ್ಗೆ ಹೇಳ್ಬೇಕಾಗ್ಲಿಲ್ಲ. ಇವತ್ತು ಬೆಳಗಿನ ಒಂದು ಘಟನೆಯನ್ನಂತ ನಿಮ್ ಜೊತೆ ಹಂಚ್ಕೊಳ್ತೀನಿ. ಇವತ್ತು ಬೆಳಗ್ಗೆ 2:30 ನಮ್ಮ ವಿದೇಶಾಂಗ ಇಲಾಖೆ ಒಂದು ರಿಪೋರ್ಟ್ ಅನ್ನು ಕೊಡ್ತು, ಅಥವಾ ಒಂದು ನೋಟಿಸ್ ಅನ್ನ ಪ್ರೆಸ್ ನೋಟ್ ಅನ್ನು ಕೊಡ್ತು. ಅದರ ಹಿನ್ನೆಲೆ ನಾನು ನಿಮ್ಗೆ ಹೇಳ್ತೀನಿ. ಈ ದೇಶದ 8 ಜನ ನೇವಲ್ ಆಫೀಸರ್ಗಳು ಕತಾರ್ನಲ್ಲಿ ಒಂದು ಬಿಸ್ನೆಸ್ ನಡೆಸ್ತಾ ಇದ್ರು, ಅಥವಾ ಕತಾರ್ ಹೇಳೋದನ್ನೇ ಒಪ್ಪಿಕೊಳ್ಳೋದಾದ್ರೆ ಸ್ಪೈ ಏಜೆಂಟ್ಗಳಾಗಿ, ಗೂಢಚಾರರಾಗಿ ಕತಾರ್ನಲ್ಲಿ 8 ಜನ ವೆಟರನ್ ನೇವಿ ಆಫೀಸರ್ಸ್ ಕೆಲಸ ಮಾಡ್ತಾ ಇದ್ರು. ಈ 8 ಜನರನ್ನ ಕತಾರ್ ಬಂಧಿಸಿದ ನಂತರ ಕತಾರ್ ಏನ್ ಹೇಳಿತು ಅಂತಂದ್ರೆ, ಈ 8 ಜನಕ್ಕೆ ಯಾವುದೋ ಒಂದು ಹೈಟ್ ಮೊಮೆಂಟ್ ನಲ್ಲಿ ಪ್ರಾಬಬಲಿ ಕಳೆದ ಅಕ್ಟೋಬರ್ ನಲ್ಲಿ 8 ಜನಕ್ಕೆ ಮರಣದಂಡನೆಯ ಶಿಕ್ಷೆ
ಶಿಕ್ಷೆ ಕೊಡಲಾಗುತ್ತೆ ಅಂತ. ಕತಾರ್ಗೂ ನಮಗೂ ಒಳ್ಳೆ ಬಾಂಧವ್ಯ ಇತ್ತು, ಆದ್ರೆ ಕತಾರ್ ಯಾಕೆ ಈ ತರದ ಅಗ್ರೆಸಿವ್ ಸ್ಟೆಪ್ ತೆಗೆದುಕೊಂಡು ಅಂತ ಗೊತ್ತಾಗಿಲ್ಲ. ಎಲ್ಲ ನರೇಂದ್ರ ಮೋದಿಯ ವಿರೋಧಿಗಳು ಹೇಳಿದ್ರು, ನರೇಂದ್ರ ಮೋದಿ ಫಾರಿನ್ ಕಂಟ್ರೀಸ್ ತಿರುಗಾಡದಂತೆ ಬಂತು, ಏನೂ ಆಗಲಿಲ್ಲ. ಕತಾರ್ 8 ಜನಕ್ಕೆ ಗಲ್ಲು ಶಿಕ್ಷೆ ಘೋಷಣೆ ಮಾಡಿದ್ರೆ ಅವರಿಗೆ ಮರಣದಂಡನೆ ಕೊಟ್ಟಿದೆ ಅಂತೆಲ್ಲ. ಆದ್ರೆ 1.5 ತಿಂಗಳೊಳಗೆ ಯಾವ ಪರಿ ಭಾರತ ತನ್ನ ಪ್ರಭಾವವನ್ನು ಬಳಸಿತು ಅಂತಂದ್ರೆ ಮರಣದಂಡನೆ ಏನು ಕೊಟ್ಟಿದ್ರೋ ಅದನ್ನ ಶಿಕ್ಷೆಗೆ ಇಳಿಸಿತು ಕತಾರ್ನ ಕೋರ್ಟ್. ಮರಣದಂಡ ಹೋಯ್ತು. ಕತಾರ್ನ ನಮ್ಮೊಂದು ಒಪ್ಪಂದ ಇದೆ, ಶಿಕ್ಷೆ ಕತಾರ್ನಲ್ಲಾದ್ರೆ ಅವರು ಭಾರತೀಯರಾಗಿದ್ರೆ ಆ ಶಿಕ್ಷೆಯನ್ನ ಭಾರತದಲ್ಲಿ ಅನುಭವಿಸಬಹುದು ಅಂತ. ಭಾರತದಲ್ಲಿ ಕತಾರ್ನವರಿಗೆ ಶಿಕ್ಷೆ ಆದ್ರೆ ಅವರು ಆ ಶಿಕ್ಷೆಯನ್ನ ಕತಾರ್ನ ಅನುಭವಿಸಬಹುದು ಅಂತ. ಹೀಗಾಗಿ ನೇವಲ್ ಆಫೀಸರ್ಗಳು ಇಲ್ಲಿ ಬಂದು ಶಿಕ್ಷೆ ಅನುಭವಿಸಬಹುದು ಅಂತ ಆಯ್ತು. ಆದ್ರೆ ನಿನ್ನೆ ಅವರನ್ನ ಕಂಪ್ಲೀಟ್ ಆಗಿ ಬಿಡುಗಡೆ ಮಾಡಿ ಯಾವ ಶಿಕ್ಷೆಯೂ ಇಲ್ಲದಂತೆ ಅವರನ್ನ ಬೆಳಗ್ಗೆ 7 ಗಂಟೆಗೆ ಭಾರತದ ಏರ್ಪೋರ್ಟ್ ನಲ್ಲಿ ವೆಲ್ಕಮ್ ಮಾಡಲಾಗಿದೆ. ಇದು ಭಾರತಕ್ಕೆ ಸಿಕ್ಕ ಅಪರೂಪದ ಜಯ. ಇವತ್ತಿನ ಭಾರತ ಸರ್ಕಾರ ಹೇಗಿದೆ ಅಂತಂದ್ರೆ ಅದು ನಾನು ಹೇಳೋದು ವಿಶೇಷ ಅಲ್ಲ. ಬಿಡುಗಡೆ ಆಗಿ ಬಂದ ನಂತರ ಒಬ್ಬ ಅದರಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಏನ್ ಹೇಳಿದ್ದಾರೆ ಅಂತಂದ್ರೆ, ನರೇಂದ್ರ ಮೋದಿ ಇಲ್ಲದೆ ಹೋಗಿದ್ರೆ ಇವತ್ತು ನಾವು ಬಿಡುಗಡೆಯಾಗಿ ಬರ್ತಾ ಇರಲಿಲ್ಲ. ಆ ಮನುಷ್ಯನ ಕಾರಣಕ್ಕೋಸ್ಕರ ಸರ್ಕಾರದ ವಿಶೇಷವಾಗಿರುವಂತ ಆಸ್ತಿಯ ಕಾರಣಕ್ಕೋಸ್ಕರ ನಾವು ಬಿಡುಗಡೆಯಾಗಿ ಬಂದ್ವಿ ಅಂತ. ಅಂದ್ರೆ ಒಬ್ಬ ಸೈನಿಕನ ಬೆಲೆ ಇವತ್ತು ಎಷ್ಟರ ಮಟ್ಟಿಗಿದೆ ಅನ್ನೋದು ನಾವು ಇಮ್ಯಾಜಿನ್ ಮಾಡಬಹುದು. ಅನೇಕ ಸ್ಪೈಗಳು ಪಾಕಿಸ್ತಾನದಲ್ಲಿ ಕೊಳೆತ ಬಿದ್ದಿದ್ದಾರೆ. ಅವರನ್ನು ಬಿಡಿಸ್ಕೊಂಡು ಬರಬೇಕು ಅಂತ ಯಾವತ್ತು ಹಿಂದಿನ ಗವರ್ಮೆಂಟ್ ಯೋಚನೆ ಮಾಡಿರಲಿಲ್ಲ. ಆದ್ರೆ ಇವತ್ತು ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಗವರ್ಮೆಂಟ್ ತನ್ನ ಪ್ರಭಾವವನ್ನು ಬೀರಿ ಒಂದು ಬಿಡಿಸ್ಕೊಂಡು ಬರುತ್ತೆ ಅಂತಾದ್ರೆ ಹೊಸ ಭಾರತವನ್ನ ನರೇಂದ್ರ ಮೋದಿ ಹೇಗೆ ಕಟ್ಟಿಕೊಟ್ಟಿದ್ದಾರೆ ಅಂತ. ಹಾಗಾದ್ರೆ ಬೆಲೆ ತಗೊಳ್ಳಿಕ್ಕೆ ನಾವು ಸೈನಿಕರೇ ಆಗಿರಬೇಕು ಅಂತಿಲ್ಲ. ಈ ದೇಶದ ಸಾಮಾನ್ಯ ನಾಗರಿಕನಿಗೆ ಜಗತ್ತಿನ ಮೂಲೆ ಮೂಲೆಯಲ್ಲಿ ಎಂಥ ಗೌರವ ಇದೆ ಅಂತಂದ್ರೆ, ಈ ದೇಶದ ಜನ ಯಾರ್ಯಾರು ಸಂಕಟದಲ್ಲಿ ವಿದೇಶದಲ್ಲಿ ಸಿಕ್ಕಾಕೊಂಡಿದ್ದಾರೋ ಅವರನ್ನು ಬಿಡಿಸ್ಕೊಂಡು ಬಂದಿದ್ದು ಭಾರತ. ಯಮನ್ನ ಹೋರಾಟ ನೆನಪಿರಬೇಕು. ಯಮನ್ ನಲ್ಲಿ ಭಾರತೀಯರು ಸಿಕ್ಕಾಕೊಂಡಿದ್ರು. ಸೌದಿ ಅರೇಬಿಯಾದವರು ಯಮನ್ ಮೇಲೆ ಬಾಂಬ್ ಹಾಕ್ತಾ ಇದ್ರು. ಆಗ ಯಮನ್ ಅಲ್ಲಿಂದ ಭಾರತೀಯರು ಕೇಳಿಕೊಂಡ್ರು ನಮ್ಮನ್ನು ಯಾರು ಬಿಡಿಸೋದಿಲ್ವಾ ಅಂತ. ಈ ದೇಶದ ಪ್ರಧಾನಮಂತ್ರಿ ಸೌದಿಯ ಪ್ರಿನ್ಸ್ಗೆ ಮಾತನಾಡಿ, ನೀವೊಂದು ವಾರಗಳ ಕಾಲ ಫ್ರೀಡಮ್ ಕೊಡಿ, ನಮಗೆ ನಮ್ಮವ್ರನ್ನ ಕರ್ಕೊಂಡು ಬರ್ತೀವಿ. ಸೌದಿಯ ಪ್ರಿನ್ಸ್ ಹೇಳಿದ್ರು, ಒಂದು ವಾರ ಫ್ರೀ ಕೊಡ್ಲಿಕ್ಕೆ ಆಗೋದಿಲ್ಲ, ನಾವೊಂದು 6 ದಿನ 7 ದಿನ ಪ್ರತಿದಿನ ಬೆಳಿಗ್ಗೆ ಇಷ್ಟು ಹೊತ್ತು ಬಾಂಬ್ ಹಾಕೋದಿಲ್ಲ, ಆ ಟೈಮಲ್ಲಿ ನಿಮ್ ಜನ ಕರ್ಕೊಂಡು ಬನ್ನಿ ಅಂತ. ನಮ್ದೊಂದು ದೊಡ್ಡ ಹಡಗು ಏಡನ್ ಪೋರ್ಟಿಗೆ ಹೋಯ್ತು, ಬಂದರಿಗೆ ಹೋಯ್ತು. ಈ ಯಾವಾಗ ಬಾಂಬ್ ನಿಂತಿತ್ತೋ ಆ ಹೊತ್ತಲ್ಲಿ ಭಾರತೀಯ ಪೋರ್ಟಿಗೆ ಬರ್ತಿದ್ರು. ಸುಮಾರು 3,500 ಜನರನ್ನ ಅಲ್ಲಿಂದ ಇವ್ಯಾಕ್ಯುವೇಟ್ ಮಾಡಲಾಯಿತು. ಮತ್ತು ಹೆಮ್ಮೆಯ ಸಂಗತಿ ಅಂದ್ರೆ ನಮ್ಮ ಜನರನ್ನು ಕರ್ಕೊಂಡು ಬರ್ಬೇಕಾದ್ರೆ ಅಮೆರಿಕ, ಜರ್ಮನಿ ತರದ ರಾಷ್ಟ್ರಗಳು ಕೂಡ ಹೇಗಿದ್ರು ಆಪರೇಷನ್ ನಡೆಸ್ತಾ ಇದ್ದೀರಾ, ನಮ್ಮವರು ಇದ್ದಾರೆ, ಅವರನ್ನೂ ಕರ್ಕೊಂಡು ಬರ್ಬಿಡಿ